ಸಮುದ್ರದಾಲೆ ತೀರ ಸೇರೋ ತನಕ ಕಲೆ ನೆನಪಿನ ಕಲೆ ಹರಿದು ಹೋಗೋ ತನಕ. ಎಂತ ಬೇಕಣ್ಣ? ರಾಮಣ್ಣ ಅರ್ಧ ಕೆಜಿ ಬಾಳೆಹಣ್ಣು ಕೊಡಿ. ಸರಿ ಕೊಟ್ಟೆ. ಇಂದೇನ ರಾಮಣ್ಣ ಒಂದು ಕವರ್ ಕೊಡಿ. ಕವರ್ ಇಲ್ಲಣ್ಣ, ಪಂಚಾಯತ್ನವ್ರು ಬ್ಯಾನ್ ಮಾಡಿದ್ದಾರೆ. ಅಲ್ಲ, ಈ ಪಂಚಾಯತ್ನವರಿಗೆ ಮಾಡಲಿಕ್ಕೆ ಬೇರೆ ಏನು ಕೆಲಸ ಇಲ್ವಾ? ಈ ಊರಿನಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಉಂಟು, ಅದನ್ನು ಸಾಲ್ವ್ ಮಾಡೋದು ಬಿಟ್ಟು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ದೇಶದ ಅವರೇ ಮಾಡ್ಲಿಕ್ಕೆ ಹೊರಟಿಲ್ಲ, ಈ ಪಂಚಾಯತ್ನವರಿಗೆ ಯಾಕೆ ಕೆಲಸ ಅಂತ. ಆಯ್ತಾಯ್ತು, ನಿಮಗೆ ಕೊಡುವ. ನೀವು ನಮ್ಮ ಮಾಮೂಲಿ ಗಿರಾಕಿ ಅಲ್ಲ, ಹಾಗೆ ನಿಮಗೆ ಕೊಡುವ ರಮೇಶ್ ಅನ್ನ, ಕೊಡುವ. ಆಯ್ತು, ನೀವು ಕೊಡುವ. ತಗೊಳ್ಳಿ ತಗೊಳ್ಳಿ. ಹಾಂ ಸರಿ. ರಮೇಶಣ್ಣ, ಎಂತಕ್ಕೆ ಹೀಗೆ ನಮ್ಮ ಮನೆ ಎದುರಿಗೆ ಪ್ಲಾಸ್ಟಿಕ್ ಹಾಕುದು? ನಿಮಗೆ ಅಷ್ಟು ಸಹ ಗೊತ್ತಾಗುದಿಲ್ವಾ? ನಿಮಗೆ ನಮ್ಮ ಮನೆ ನಾಯಿಗಳು ಬಂದದನ್ನ ಅರ್ಧ ಆಗ್ತದೆ, ಅಷ್ಟು ಸಹ ಗೊತ್ತಾಗುದಿಲ್ವಾ ನಿಮಗೆ? ಅಲ್ಲ, ನನ್ನ ಜೊತೆ ಜಗಳಾಡ್ಲಿಕ್ಕೆ ಏನಾದ್ರೂ ಒಂದು ಕಾರಣ ಹುಡ್ಕೊಂಡು ಬರ್ತೀಯಲ್ಲ, ನನಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ. ಎಂತ ರಮೇಶಣ್ಣ, ಎಂತದ ಅಷ್ಟು ಸಹ ಗೊತ್ತಾಗುದಿಲ್ವಾ ನಿಮಗೆ? ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬಾರ್ದು ಅಂತೇಳಿ. ಅಲ್ಲ, ಈ ಪ್ಲಾಸ್ಟಿಕ್ ಇಂದ ಅಂತ ದೊಡ್ಡ ಪ್ರಾಬ್ಲಮ್ ಏನಾಗ್ತದೆ ಅಂತ ನಿಮಗೆ ಒಂದಲ್ಲ ಒಂದು ದಿನ ಗೊತ್ತಾಗ್ತದೆ ನೋಡಿ, ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಂತ. ನೀವ್ಯಾಕೆ ಯಾವಾಗ್ಲೂ ಅವರೊಟ್ಟಿಗೆ ಜಗಳ ಮಾಡುದು? ನೀವ್ಯಾಕೆ ಪ್ಲಾಸ್ಟಿಕ್ ಹೀಗೆ ಬಿಸಾಡುದು? ಇನ್ನ ಕೆಲಸ ಎಷ್ಟು ಉಂಟು ಅಷ್ಟು ನೋಡ್ಕೊ, ನನಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ. ನೀನು ಎಲ್ಲರೂ ಬುದ್ಧಿ ಹೇಳಲಿಕ್ಕೆ ಬಂದು, ಈಗ ನೀನು ಕೂಡ ಬಂದಿಯಾ ಬುದ್ಧಿ ಹೇಳಲಿಕ್ಕೆ? ನೀನು ಸುಮ್ಮನೆ ನೀನು ಕೆಲಸ ನೋಡ್ಕೊ, ಹೋಗು. ಇವತ್ತಿನ ಕ್ಲಾಸ್ ಎಷ್ಟು ಜಾಲಿ ಇತ್ತಲ್ಲ ರವಲ್ಲಿ? ಹೌದು, ಪ್ರತಿಮಾ ಮ್ಯಾಮ್ ಲಾಸ್ಟ್ ಕ್ಲಾಸಲ್ಲಿ ಒಂದು ಹೇಳಿದ್ರಲ್ಲ, ಎಂತ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಬಾರ್ದು ಹಾಗೆ ಹೀಗೆ ತುಂಬ ಇನ್ಫಾರ್ಮೇಶನ್ ಕೊಟ್ಟರು. ನನಗೆ ಅದನ್ನು ಕೇಳುಂಟಲ್ಲ, ಪ್ಲಾಸ್ಟಿಕ್ ಯೂಸೇ ಮಾಡಬಾರ್ದು ಅಂತ ಅನಿಸ್ತು. ಹೌದು, ನನಗೆ ಕೂಡ ಆಯ್ತು ಇನ್ನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ನೀನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಕೈಯಲ್ಲಿ ನೀನೇ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೆ, ಮತ್ತೆ ಅದನ್ನು ಯಾವುದ್ರಲ್ಲಿ ಯೂಸ್ ಮಾಡಲಿಕ್ಕೆ ಆಗ್ತದೆ ಪ್ಲಾಸ್ಟಿಕ್ ಇಲ್ಲದೆ? ಹೌದು, ನಾವು ಪ್ಲಾಸ್ಟಿಕ್ಕಿಗೆ ತುಂಬ ಎಡಿಕ್ಟ್ ಆಗಿ ಹೋಗಿದ್ದೇವೆ. ಈಗ ಪ್ಲಾಸ್ಟಿಕ್ನ ಬದಲು ಅಲ್ಟರ್ನೇಟಿವ್ಸ್ ಎಂತ ಸಹ ಇಲ್ಲ. ಈಗ ದೊಡ್ಡ ದೊಡ್ಡ ಸೈಂಟಿಸ್ಟ್ನವರೆಲ್ಲ ಇದ್ದಾರಲ್ಲ, ಅವರೇನಾದರೂ ಸಂಶೋಧನೆ ಮಾಡಿ ಏನಾದರೂ ಪ್ಲಾಸ್ಟಿಕ್ನ ಬದಲು ರಿಸರ್ಚ್ ಏನಾದರೂ ಮಾಡ್ಬೋದಿತ್ತು ಅವರು. ನೋಡಿ, ನಿನ್ನ ಅಪ್ಪಲ್ಲಿ ಡೈಲಿ ಜಗಳ ಮಾಡ್ತಿರ್ತಾರೆ. ಅವರಿಗೆ ನಾನು ಮತ್ತೆ ಬುದ್ಧಿ ಹೇಳ್ತೇನೆ. ಸರಿ, ಬಾಯ್ ಬಾಯ್. ಬಾಯ್ ಬಾಯ್. ಅಪ್ಪ, ನೀವು ಜಗಳ ಆಡಬೇಡಿ. ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟಿಗೆ ತುಂಬ ಸೈಡ್ ಎಫೆಕ್ಟ್ ಇರ್ತದೆ. ದಿವಸಲು ಬಾಳೆಹಣ್ಣನ್ನು ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ತರ್ತೀರ, ಅದರಿಂದ ಪ್ರಾಣಿಗಳೆಲ್ಲ ಅದನ್ನು ತಿಂದು ಅದರ ಆರೋಗ್ಯಕ್ಕೆ ತುಂಬ ಹಾನಿ ಆಗ್ತದೆ. ನೀವು ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲಿ ಬಿಸಾಡಿದ್ರೆ ಪ್ರಾಣಿಗಳೆಲ್ಲ ತಿಂತವೆ, ಆಗ ಅದಕ್ಕೆ ಕೂಡ ಅದರ ಆರೋಗ್ಯದಲ್ಲಿ ಕೂಡ ತೊಂದರೆ ಆಗ್ತದೆ ತುಂಬಾ. ನೀನು ನಂಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ. ನಂಗೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತುಂಟು. ನೀನು ಸುಮ್ಮನೆ ಒಳಗೆ ಹೋಗು. ನಿಮಗೆ ಒಂದಲ್ಲ ಒಂದು ದಿನ ಗೊತ್ತಾಗ್ತದೆ ನೋಡಿ, ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಅಂತ. ನೋಡು
ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಿತ್ತು. ಆ ಪ್ಲಾಸ್ಟಿಕ್ನಿಂದ ಈಗ ನನ್ನ ಹಸುವನ್ನೇ ನಾನು ಕಳ್ಕೊಂಡೆ. Now I am become death, the destroyer of worlds.